ಸೋರಿಯಾಸಿಸ್ ಅನ್ನುವಂಥ ಒಂದು ಕಾಯಿಲೆಯನ್ನ ನಾವು ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಇದೆ, ಅಂದರೆ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದೆಯಾ, ಅದನ್ನ ಗುಣಪಡಿಸೋದಕ್ಕೆ ನಿಮ್ಮ ಹತ್ರ ಸಾಧ್ಯತೆ ಇದೆಯಾ? ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಈ ಕಾಯಿಲೆ ಸರ್ವೇ ಸಾಮಾನ್ಯವಾಗಿ ಕಾಡ್ತಕ್ಕಂತಹ ಒಂದು ಕೆಟ್ಟ ಚರ್ಮದ ಕಾಯಿಲೆ ಅಂತಾನೆ ಕರಿಬಹುದು. ಈ ಕಾಯಿಲೆಗೆ ಸರಿಯಾದಂತಹ ಮತ್ತು ವೈಜ್ಞಾನಿಕವಾದಂತಹ ಚಿಕಿತ್ಸೆಯನ್ನ ತಗೊಳ್ಳಿಲ್ಲಪ್ಪ ಅಂದಾಗ ಈ ಕಾಯಿಲೆ ಜೀವನ ಪರ್ಯಂತ ಶಾಶ್ವತವಾಗಿ ಕಾಡ್ತಕ್ಕಂತಹ ಒಂದು ಕೆಟ್ಟ ರೋಗವಾಗಿ ಪರಿಣಮಿಸೋದು ನಾವು ನೋಡಿದ್ದೇವೆ. ನಾವು ಸೇವಿಸ್ತಿರ್ತಕ್ಕಂಥ ಗಾಳಿ ಕಲ್ಮಶತೆ ಆಗಿದೆ, ನಾವು ತಿಂತಿರ್ತಕ್ಕಂತಹ ಆಹಾರ ಕಲ್ಮಶತೆ ಆಗಿದೆ, ನಾವು ತಗೊಳ್ತಕ್ಕಂಥ ಪ್ರತಿಯೊಂದು ತರಕಾರಿಯಲ್ಲೂ ಕೂಡ ಕೆಮಿಕಲ್ಸ್ ಇದೆ. ಟಿವಿ ನೋಡ್ತಾ ಕಡಲೆ ಬೀಜ ತಿನ್ನೋದು ಅಥವಾ ಒಂದೇನೋ ಚಿಪ್ಸ್ ತಿನ್ನುವಂಥದ್ದು, ಇನ್ಯಾರೋ ಬಂದರು ಅಂದ್ಬಿಟ್ಟು ಟೀ ಕುಡಿಯೋದು, ಸೇವಿಸಿರ್ತಕ್ಕಂಥ ಆಹಾರ ಪಚನವಾಗದೆ ಅದು ಅಪಕ್ವವಾಗಿ ಅದು ಆಮ ವಿಷವನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸೋರಿಯಾಸಿಸ್ಗೆ ಪ್ರಮುಖವಾದ